ಪ್ರೈಸ್ ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಿರ್ತಕ್ಕಂಥ ಈ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಹೇಳ್ತೇನೆ. ನಾವೊಂದು ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಹಾಲೆಲೂಯಾ. ದೇವರು ಒಳ್ಳೆಯವರಾಗಿದ್ದಾರೆ. ಆಮೇಲೆ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಪ್ರೀತಿ ಮತ್ತು ಕೃಪೆ ಐಶ್ವರ್ಯದಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನ ಯೇಸುವೇ, ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆ ರಾಜ. ಎಸಪ್ಪ, ಈ ಸಮಯದಲ್ಲಿ ಎಸಪ್ಪ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಪವಿತ್ರಾತ್ಮನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ ರಾಜ. ನಿನ್ನ ವಾಕ್ಯವು ಜೀವವುಳ್ಳದ್ದು. ನಿನ್ನ ವಾಕ್ಯದಲ್ಲಿ ಬಿಡುಗಡೆ ಉಂಟು, ನಿನ್ನ ವಾಕ್ಯದಲ್ಲಿ ಅದ್ಭುತ ಉಂಟು, ನಿನ್ನ ವಾಕ್ಯದಲ್ಲಿ ಅತಿಶಯಗಳು ಉಂಟು ರಾಜ. ಎಸಪ್ಪ, ವಿಶೇಷವಾಗಿ ಚಿಕ್ಕದಾಗಿ ಧ್ಯಾನಿಸುವಾಗ ನಿನ್ನ ಪವಿತ್ರ ಆತ್ಮನ ನಮ್ಮನ್ನು ತುಂಬಿಸ ರಾಜ. ಎಸಪ್ಪ, ವಿಶೇಷ ಈ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಒಂದು ದೊಡ್ಡ ಸಂತೋಷ ಉಂಟಾಗುವ ಹಾಗೆ, ದೊಡ್ಡ ಮಹಿಮೆ ಕಾಣಲ್ಪಡುವ ಹಾಗೆ ಕರ್ತನೇ ನೀನು ಸಹಾಯ ಮಾಡು ರಾಜ. ನಿನ್ನ ವಾಕ್ಯಗಳನ್ನು ಹಿಡಿದುಕೊಂಡವರಾಗಿ ಯೇಸುವೆ, ಅನುದಿನ ಪ್ರತಿಯೊಬ್ಬರು ಕರ್ತನೆ ಸಪ್ಪ ನಿನ್ನ ವಾಗ್ದಾನ ಹಿಡಿದುಕೊಂಡವರಾಗಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೇ ನೀನು ಸಹಾಯ ಮಾಡು ರಾಜ. ನೀನು ಬಲಪಡಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್ ಆಮೇನ್. ಪ್ರೈಸ್ ಲಾರ್ಡ್. ಖಂಡಿತ. ನಾವು ಪ್ರಾರ್ಥಿಸಿಕೊಂಡಿದ್ವಿ. ದೇವರು ವಿಶೇಷವಾಗಿ ಕೊಟ್ಟಿರತಕ್ಕಂಥ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತಾ ಒಂದು ವಾಕ್ಯವನ್ನು ಈ ದಿನದ ಒಂದು ಟೈಟ್ಲ್ ಈ ರೀತಿಯಾಗಿ ನಾನು ಕೊಡ್ತೀನಿ. ಕರ್ತನು ವಿಚಾರಿಸುವಾತನು ಎಂಬುದಾಗಿ. ಹಾಲೆಲೂಯಾ. ದೇವರು ವಿಚಾರಿಸುವಾತನು. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಹಾಲೆಲೂಯಾ. ದೇವರು ಒಳ್ಳೆಯವರಿಗಾಗಿ ಆತನು ಈ ಲೋಕಕ್ಕೆ ಬರಲಿಲ್ಲ. ದೇವರು ವಾಕ್ಯ ಹೇಳುವಾಗೆ ಪಾಪಿಗಳಿಗಾಗಿ ಈ ಲೋಕಕ್ಕೆ ಬಂದನೆಂಬುದಾಗಿ. ಪಾಪಿಗಳೆಂಬುದಾಗಿ ಹೇಳುವಾಗ ಯಾವುದಕ್ಕೂ ಬಾರದವರು, ಈ ಲೋಕದಿಂದ ತಳ್ಳಲ್ಪಟ್ಟವರು. ದೇವರ ವಾಕ್ಯ ಹೇಳುವಾಗೆ ವೈದ್ಯನ ಯಾರಿಗೆ ಬೇಕು? ರೋಗಿಷ್ಠನಿಗೆ ವೈದ್ಯನ ಬೇಕು. ಸರಿಯಾಗಿರ್ತಕ್ಕಂಥವರಿಗೆ ವೈದ್ಯನ ಬೇಕಾಗಿಲ್ಲ. ಅದೇ ರೀತಿಯಾಗಿ ಕರ್ತನು ಕೆಟ್ಟವರಾಗಿರ್ತಕ್ಕಂಥ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಾಲೆಲೂಯಾ. ಆತನ ಆರಿಸಿಕೊಳ್ಳುವಾಗಲೇ ಆ ಒಂದು ದೊಡ್ಡ ಆತನ ವಾಗ್ದಾನಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರ್ತವೆ. ಹಾಲೆಲೂಯಾ. ಯೇಸು ಸ್ವಾಮಿ ಆರಿಸಿಕೊಳ್ಳುವುದು ಒಳ್ಳೆಯವರಿಗಾಗಿ ಬಂದಿಲ್ಲ, ಈ ಲೋಕಕ್ಕಾಗಿ ಬಂದಿರ. ಆದರೆ ಕೆಟ್ಟು ಹೋಗಿರ್ತಕ್ಕಂಥವರಿಗಾಗಿ, ಕಷ್ಟದಲ್ಲಿರ್ತಕ್ಕಂಥವರಾಗಿ, ವ್ಯಾಧಿ ಪೀಡಿತರಿಗಾಗಿ, ನಾನಾ ವಿಧವಾದ ಶೋಧನೆಗಳನ್ನು ಅನುಭವಿಸ್ತಕ್ಕಂಥವರಿಗಾಗಿ ಕರ್ತನು ಬಂದು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಅಲ್ಲಿ ಒಂದು ದಿವಸದಲ್ಲಿ ನಾವು ಯಾವುದಕ್ಕೆ ಬಾಧ್ಯರಿಲ್ಲದವರು, ನಿರೀಕ್ಷೆಗಳಿಲ್ಲದವರು, ಎಲ್ಲದಕ್ಕಿಂತ ಹೆಚ್ಚಾಗಿ ನಿರೀಕ್ಷೆಗಳಿಲ್ಲದವರು. ಕರ್ತನು ನಮ್ಮನ್ನು ಆರಿಸಿಕೊಳ್ಳುವಾಗ ಆತನು ನಮ್ಮನ್ನು ಅನುದಿನ ವಿಚಾರಿಸುವ ದೇವರಾಗಿದ್ದಾರೆ. ಹಾಲೆಲೂಯಾ. ಈ ಕರ್ತನ ವಿಚಾರಿಸುವನೆಂಬ ಈ ಟೈಟ್ಲಿಕ್ಕೆ ಈ ಒಂದು ತಲೆಬರಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಅರಸುಗಳು 8ನೇ ಅಧ್ಯಾಯ 6ನೇ ವಾಕ್ಯದ ಒಂದು ಬಿ ಭಾಗ. 2 ಅರಸು 8ನೇ ಅಧ್ಯಾಯ 6ನೇ ವಾಕ್ಯದ ಬಿ ಭಾಗದಲ್ಲಿ ಈ ರೀತಿ ಹೇಳ್ತಾರೆ. ಆಗ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ, ಹೋಗಿ ಈಕೆಯ ಹೊಲ ಮನೆಗಳನ್ನು, ಈಕೆಯ ದೇಶವನ್ನು ಬಿಟ್ಟಂದಿನಿಂದ ಇಂದಿನವರೆಗೂ ಈಕೆಗೆ ಸಲ್ಲತಕ್ಕ ಹೊಲದ ಆದಾಯವನ್ನು ಕೊಡಿಸು ಎಂದು ಆಜ್ಞಾಪಿಸಿ ಅವನನ್ನು ಆಕೆಯ ಜೊತೆಯಲ್ಲಿ ಕಳಿಸಿದನು. ಹಾಲೆಲೂಯಾ. ದೇವರು ಅದ್ಭುತಗಳ ದೇವರು ಆರಿಸಿಕೊಂಡಿರ್ತಕ್ಕಂಥ ಜನಾಂಗವನ್ನು ಕರ್ತನು ಯಾವಾಗಲೂ ವಿಚಾರಿಸುವಾತನು, ಚಿಂತಿಸುವಾತನಾಗಿದ್ದಾನೆ. ಹಾಲೆಲೂಯಾ. ವಿಚಾರಿಸುವಾತನೆಂಬುದಾಗಿ ಹೇಳುವಾಗ ಆತನು ನಮ್ಮ ವಿಷಯವಾಗಿ ಚಿಂತಿಸುತ್ತಾನೆ. ಆತ ವಿಚಾರಿಸುವುದಂದ್ರೆ ವಿಚಾರಣೆ ಮಾಡ್ತಾನೆ. ನಮ್ಮ ವಿಷಯವಾಗಿ ಆತನು ಒಂದು ದಿವಸವು ದೇವರ ವಾಕ್ಯ ಹೇಳುವಾಗೆ ಕರ್ತನು ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ. ಕರ್ತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆ ಜೀವ ಸ್ವರೂಪನಾದ ದೇವರಾಗಿರುವಾಗ ದಿನದ 24 ಗಂಟೆಗಳು ನಮ್ಮ ವಿಷಯವಾಗಿ ಕರ್ತನು ಚಿಂತಿಸುತ್ತಾನೆ. ಹಾಲೆಲೂಯಾ. ನನ್ನ ನಿನ್ನ ವಿಷಯವಾಗಿ ಆತನು ವಿಚಾರಿಸುವಾತನು, ಚಿಂತಿಸುವಾತನೆಂಬುದಾಗಿ. ಇಲ್ಲಿ ವಾಕ್ಯ ಹೇಳ್ತಾರೆ. ಮೇಲಿನ ಭಾಗವನ್ನು ನೋಡುವಾಗ, 8ನೇ ಅಧ್ಯಾಯದಲ್ಲಿ ಮೇಲಿನ ಭಾಗವನ್ನು ನೋಡುವಾಗ ಎಲಿಷನು ಅದ್ಭುತ ಮಾಡ್ತಾರ. ಶೂನ್ಯಮ್ಮ ಆಗಿರ್ತಕ್ಕಂಥ ಸ್ತ್ರೀಯ ಒಂದು ಮಗನನ್ನು ಎಲಿಷನು ಬದುಕಿಸ್ತಾನೆ. ಹಾಲೆಲೂಯಾ. ಅದು ಆ ವಿಷಯ ನಾನು ಮಾತಾಡೋದಿಲ್ಲ. ಆದರೆ ಎಲಿಷನು ಬದುಕಿಸಿರ್ತಕ್ಕಂಥ ಮಗನನ್ನು ಎಲಿಷನು ಬದುಕಿಸಿದ ನಂತರ ಆ ಸ್ಥಳದಲ್ಲಿ, ಇಸ್ರೇಲ್ ಸ್ಥಳದಲ್ಲಿ, ಆ ಸ್ಥಳದಲ್ಲಿ ಒಂದು ಬರಗಾಲ ಉಂಟಾಗ್ತದೆ ಇಸ್ರೇಲ್ ದೇಶದಲ್ಲಿ. ಬರಗಾಲ ಬರುವಾಗ ಎಲಿಷನ್ ಹೇಳ್ತಾನ, ನೀನು ಬೇರೆ ದೇಶಕ್ಕೆ ಹೋಗಿ ನಿನ್ನ ಮಗನನ್ನು ಕರೆದುಕೊಂಡು ಹೋಗಿ ನೀನು ಅಲ್ಲಿ ವಾಸ ಮಾಡು, 7 ವರ್ಷಗಳ ಕಾಲ ನೀನು ಅಲ್ಲಿದ್ದು ತಿರುಗಿ ಬಾ ಈ ದೇಶಕ್ಕೆ ಎಂಬುದಾಗಿ. ಕೆಲವೊಂದು ಸಮಯದಲ್ಲಿ ಬರಗಳು ಬರ್ತಾವ, ಈ ಲೋಕದಲ್ಲಿ ಬರಗಳು ಬರ್ತಾವ. ಅದೇ ರೀತಿಯಾಗಿ
ಇದಕ್ಕಿಂತ ಮುಂಚಿನ ದಿನಗಳಲ್ಲಿ ಬರಗಳು ಬರ್ತಾ ಇದ್ವು. ಯಾಕಂತೇಳಿ ನೋಡುವಾಗ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವಾಗ, ದೇಶವು ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವಾಗ, ಜನರು ದೇವರ ವಾಕ್ಯಕ್ಕೆ ವಿರೋಧವಾಗ ದೇವರು ಖಂಡಿತ ಬರಗಾಲ ಕೊಡ್ತಾರೆ, ದೇವರು ಹೊಡಿತಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಬರಗಾಲ ಬಂದಿದೆ. ಅದರ ಶೂನ್ಯಮೇಳಾಗಿರ್ತಕ್ಕಂಥ ಸ್ತ್ರೀ ತನ್ನ ಮಗನು ಎಲಿಷನು, ದೇವರ ನಾಮದಲ್ಲಿ ಬದುಕಿಸ್ತಕ್ಕಂಥ ಎಲಿಷನು ಆ ಮಗನನ್ನು ಕರೆದುಕೊಂಡು ಬೇರೆ ಪ್ರಾಂತಕ್ಕೆ ಹೋಗಿ ಮತ್ತೆ ತಿರುಗಿ ಬರುವಾಗ, ತಿರುಗಿ ಬರುವಾಗ ಇಲ್ಲಿರ್ತಕ್ಕಂಥವರ ಆಸ್ತಿ ಪ್ರಾಪರ್ಟಿ ಎಲ್ಲ ಬೇರೆಯವರು ಸ್ವಾಧೀನಪಡಿಸ್ಕೊಂಡಿರ್ತಾರೆ. ಹಾಗೆ ನಾವಿರ್ತಕ್ಕಂಥ ಸ್ಥಳದಲ್ಲಿ ಸಹಿತವಾಗಿ ನಾವು ಸರಿಯಾದ ಒಂದು ಕಾಂಪೌಂಡ್ ಅಥವಾ ಸರಿಯಾದ ನಾವು ಹತೋಟಿಯಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಅದನ್ನ ಬೇರೆಯವರು ಕಬ್ಜೆ ಮಾಡ್ಕೊಂಡ್ಬಿಡ್ತಾರೆ. ನಾನು ನಿನ್ನೆ ಸಹಿತವಾಗಿ ಒಂದು ರಿಕ್ವೆಸ್ಟ್ ನಾನು ಓದಿದೆ. ಸುಮಾರು 2008ರಿಂದ ಆ ಸಹೋದರಿ ಒಂದು ಆಸ್ತಿಗಾಗಿ ಕೋರ್ಟಲ್ಲಿ ಕೇಸಿದೆ ಎಂಬುದಾಗಿ ನಾನು ಕೇಳಲ್ಪಟ್ಟೆ. ಆ ವಿಷಯಕ್ಕಾಗಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಿದ್ವಿ. ಈ ಲೋಕದಲ್ಲಿ ಸಹಿತವಾಗಿ ನಡೀತಾ ಇರ್ತದೆ, ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಆದರೆ ಕರ್ತನು ಇಲ್ಲಿ ವಾಕ್ಯ ಹೇಳ್ತದೆ, ಒಬ್ಬ ಕಂಚಿಕಿಗೆ ಅರಸನ್ನು ಹೇಳ್ತಾನೆ. ಏನಂತ ಹೇಳ್ತಾನ? ಯಾರು ಈ ಕಂಚಿಕಿಗೆ ಈ ರೀತಿಯಾಗಿ ಕಂಚಿಕಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಗೇಜಿ ಇರ್ತಾನಲ್ಲ, ಯಾರು ಎಲಿಷನ ಸಹ ಸೇವಕನಾದ ಗೇಜಿ ಎಕ್ಸ್ಪ್ಲೇನ್ ಮಾಡ್ತಾನೆ ಅರಸನಿಗೆ. ಏನಂತ? ಈ ರೀತಿಯಾಗಿ ಎಲಿಷನು ಅದ್ಭುತ ಮಾಡಿದ್ರು, ಅದೇ ರೀತಿಯಾಗಿ ಅದ್ಭುತ ಮಾಡಿರ್ತಕ್ಕಂಥ ಈ ಮಗನು ಎಲ್ಲಿದಾನಲ್ಲ, ಈ ಮಗನು, ಈ ಯಾರು ಬಂದಿರತಕ್ಕಂಥ ಈ ಮಗನು, ಎಲಿಷನು ಬದುಕಿಸಿದ ಈ ಮಗನು ಈ ರೀತಿಯಾಗಿ ಅವ್ರು ಹೋಗಿದ್ರು. ಆದ್ರ ಈ ವಿಷಯವಾಗಿ ಅವ್ರು ರಿಕ್ವೆಸ್ಟ್ ಹೇಳ್ತಾರ, ನಮ್ಮ ಹೊಲಗದ್ದೆಗಳು ನಮಗೆ ಕೊಡಿಸಿ ಎಂಬುದಾಗಿ ಕೇಳುವಾಗ ಇಲ್ಲಿ ಕರ್ತನು ಅವರ ವಿಷಯವಾಗಿ, ಅಂದ್ರೆ ಅರಸನು ಕಂಚಿಕಿಗೆ ಹೇಳ್ತಾನೆ. ಏನಂತ ಹೇಳ್ತಾನ? ಆಗ ಅರಸನು ಒಬ್ಬ ಕಂಚಿಕೆಯನ್ನು ಕರೆದು ಅವನಿಗೆ ಹೋಗಿ ಈಕೆಯ ಹೊಲ ಮನೆಗಳನ್ನು, ಈಕೆಯ ದೇಶವನ್ನು ಬಿಟ್ಟಂದಿನಿಂದ, ಅರಸನ ವಿಚಾರಣೆ ಸರಿಯಾಗಿ ಮಾಡ್ತಾನೆ. ಬಿಟ್ಟಂದಿನಿಂದ ಇಂದಿನವರೆಗೆ ಈಕೆಗೆ ಸಲ್ಲತಕ್ಕ ಹೊಲದ ಆದಾಯವನ್ನು ಕೊಡಿಸು. ಈ ಲೋಕದ ತೀರ್ಪುಗಳು ವ್ಯತ್ಯಾಸವಾಗಿರ್ತಾವೆ. ಆದರೆ ದೇವರು ವಿಚಾರಿಸುವಾತನಾಗಿರುವಾಗ ತನ್ನ ಮಕ್ಕಳಿಗೆ ಒಳ್ಳೆಯದನ್ನೇ ಮಾಡ್ತಾನೆ. ಹಾಲೆಲೂಯ. ಜೀವಿತದಲ್ಲಿ ಕೆಲವೊಂದು ಸಮಸ್ಯೆಗಳು ಅಥವಾ ನಾವು ಸಹಿಸಿಕೊಳ್ಳಿರ್ತಕ್ಕಂಥ ಕೆಲವೊಂದು ಬರುವಾಗ ಕರ್ತನ ನಮ್ಮ ವಿಷಯವಾಗಿ ಆತನು ಚಿಂತಿಸ್ತಾನ. ಹಾಲೆಲೂಯ. ಆತನು ವಿಚಾರಿಸ್ತಾನ. ಆದರೆ ಏನಂತ ಬಿಟ್ಟಂದಿನಿಂದ ಇಲ್ಲಿವರೆಗೆ ಬರ್ತಕ್ಕ ನ್ಯಾಯವಾಗಿ ಸಿಗ್ತಕ್ಕಂಥ ಎಲ್ಲವನ್ನು ಕೊಡಿಸು ಎಂಬುದಾಗಿ. ಅರಸನು ಹೇಳಿದ ಹಾಗೆ ಅವರಿಗೆ ಸಿಗ್ತಕ್ಕಂಥ ಎಲ್ಲವನ್ನು ಕೊಡ್ತಾನೆ. ಆದರೆ ದೇವರು ವಾಕ್ಯ, ದೇವರು ಹೇಳುವ ಹಾಗೆ ನಮ್ಮನ್ನು ಆತನು ವಿಚಾರಿಸುವ ಆತನಾಗಿದ್ದಾನೆ. ನಮ್ಮನ್ನು ಆತನು ಒಂದು ದಿವಸ ಕೈ ಬಿಡುವುದಿಲ್ಲ. ವಿಚಾರಿಸಿ ಎಂಬುದಾಗಿ ಹೇಳುವಾಗ ನಮ್ಮಾಗಿ ಚಿಂತಿಸ್ತಾನೆ ಕರ್ತನು. 1 ಪೇತ್ರದಲ್ಲಿ ಹೇಳುವಾಗೆ, 1 ಪೇತ್ರ 5:7 ವಾಕ್ಯ ಹೇಳುವಾಗೆ, ವಾಕ್ಯವನ್ನು ಓದಿಕೊಳ್ಳೋದು ಬೇಡ, ಸಮಯ ಕಡಿಮೆ ಇರುವುದರಿಂದ. ಅಲ್ಲಿ ವಾಕ್ಯ ಹೇಳ್ತದ, ನಿಮ್ಮ ಚಿಂತಾ ಭಾರಗಳನ್ನು ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹಾಲೆಲೂಯ. ನಿಮಗೆ ಕಷ್ಟ ಇದೆನಾ, ಚಿಂತೆ ಇದೆನಾ, ದುಃಖ ಇದೆನಾ, ವೇದನೆ ಇದೆನಾ, ಅದು ಯಾರಿಂದ ನಿಮ್ಗೆ ಏನಾದರೂ ಸಮಸ್ಯೆ ಇದೆನಾ, ನೀವು ಒಂದು ಕೆಲಸ ಮಾಡಿರಿ, ಆತನ ಮೇಲೆ ನಿಮ್ಮ ಚಿಂತಾ ಭಾರಗಳನ್ನೆಲ್ಲ ಹಾಕಿರಿ. ಯಾಕಂತೇಳಿ ಆತನ ನಮ್ಮ ವಿಷಯವಾಗಿ ಚಿಂತಿಸುವ ಆತನಾಗಿದ್ದಾನೆ. ನಮ್ಮ ವಿಷಯವಾಗಿ ಆತನು ವಿಚಾರಿಸುವ ಆತನಾಗಿದ್ದಾನೆ. ನಾನು ನೀನು ಆರಾಧಿಸ್ತಕ್ಕಂಥ ದೇವರು ಸಾಮಾನ್ಯವಾದ ದೇವರಲ್ಲ. ಆತನು ಸೃಷ್ಟಿಕರ್ತನಾದ ದೇವರು. ಆತನು ನಮ್ಮನ್ನು ಆರಿಸಿಕೊಂಡಿರುವ ಆತನು, ನಮ್ಮನ್ನು ಆರಿಸಿಕೊಂಡು ಆತನು ನಮ್ಮನ್ನು ಆರಿಸಿಕೊಂಡಿರುವಾಗ, ಹಾಲೆಲೂಯ, ಆತ ನಮ್ಮನ್ನು ವಿಚಾರಿಸ್ತಾನ. ಚಿಂತಾಭಾರಗಳೆಲ್ಲ ವಿಷಯವಾಗಿ, ನಿಮ್ಮ ಕುಟುಂಬ ವಿಷಯದಲ್ಲಿ ಏನಾದರೂ ಸಮಸ್ಯೆಗಳಿರುವುದಾದರೆ, ಮನುಷ್ಯರು ಈ ಲೋಕದಲ್ಲಿ ನಾವು ಜೀವಿಸುವಾಗ ಸಮಸ್ಯೆಗಳಿರ್ತದ, ಚಿಂತೆಗಳಿರ್ತದ, ಕಷ್ಟಗಳಿರ್ತದ, ಕೆಲವೊಂದು ಶೋಧನೆಗಳು ಇರ್ತದ. ಅದರ ಮಧ್ಯದಲ್ಲಿ ಕರ್ತನು ಹೇಳ್ತಾನ, ನಿಮ್ಮನ್ನು ನಾನು ವಿಚಾರಿಸ್ತೇನೆ ಎಂಬುದಾಗಿ, ನಿಮ್ಮ ಬಗ್ಗೆ ನಾನು ಚಿಂತಿಸುತ್ತೇನೆ ಎಂಬುದಾಗಿ. ದೇವರ ವಾಕ್ಯ ಹೇಳುವಾಗೆ, ನಿಮಗೆ ಕಷ್ಟಗಳುಂಟು, ಈ ಲೋಕದಲ್ಲಿ ಕಷ್ಟಗಳುಂಟು, ಈ ಲೋಕವನ್ನೇ ನಾನು ಜಯಿಸಿರುವಾಗ, ಹಾಲೆಲೂಯ, ಈ ಲೋಕವನ್ನೇ ನಾನು ಜಯಿಸಿರುವಾಗ ನೀವು ಈ ಲೋಕವನ್ನು ಜಯಿಸಿರೆಂಬುದಾಗಿ. ನಮ್ಮ ವಿಷಯವಾಗಿ ಆತನು ವಿಚಾರಿಸುವಾಗ, ಚಿಂತಿಸುವಾಗ, ಆತನು ವಿಶೇಷವಾಗಿ ನಮ್ಮ ವಿಷಯವಾಗಿ ಯಾವಾಗಲೂ ಆತನು ಚಿಂತಿಸುವನಾಗಿದ್ದರೆ, ಹಾಲೆಲೂಯ. ಆದಿಯಲ್ಲಿ ಸಹಿತ ನೋಡ್ತೀವಿ ನಾವು. ಆದಿಕಾಂಡ ಅದೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 3ನೇ 9ನೇ ವಾಕ್ಯ.
ಆದಿಕಾಂಡ 3ನೇ ಅಧ್ಯಾಯ 9ನೇ ವಾಕ್ಯ ಅಲ್ಲಿ ಹೇಳ್ತದ. ಅಲ್ಲಿ ಸಹಿತವಾಗಿ ಕರ್ತನು ವಿಚಾರಿಸಿದನು ಯಾರನ್ನ? ಆದಾಮ ಮತ್ತು ಅವಳನ್ನು. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತದ, ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತೇಲೆ ಆಗಿದ್ದೇನಲ್ಲ ಎಂದು ಎದುರಿ ಅಡಗಿಕೊಂಡನು ಅಂದನು. ಅದಕ್ಕಾತನು, ನೀನು ಈ ವಿಷಯ ಎಲ್ಲವನ್ನು ಓದುವುದು ಬೇಡ, ಅಲ್ಲಿ ಕರ್ತನು ವಿಚಾರಿಸ್ತಾನ. ದಿನಾಲು ಅಲ್ಲಿ ವಾಕ್ಯ ಸ್ಪಷ್ಟವಾಗಿದೆ, ಆತನು ಕರ್ತನ ವಿಚಾರಿಸ್ತಾನಂತ. ದೇವರ ವಾಕ್ಯ ಹೇಳ್ತದ 8ನೇ ವಾಕ್ಯದಲ್ಲಿ, 8ನೇ ವಾಕ್ಯದಲ್ಲಿ, ಆದಿಕಾಂಡ 8ನೇ ವಾಕ್ಯದಲ್ಲಿ ಈಗ ಹೇಳ್ತದ, ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ. ಕರ್ತನು ಇಲ್ಲಿ ಆದಮ ಮತ್ತು ಅವಳನ್ನು ವಿಚಾರಿಸೋದನ್ನು ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ ತಂದೆಯಾದ ದೇವರು, ತಂದೆ ಮಗ ಪವಿತ್ರಾತ್ಮನಾಗಿರ್ತಕ್ಕಂಥ ದೇವರು, ಕರ್ತನು ತಂದೆಯಾದ ಯೆಹೋವ ದೇವರು ಇಲ್ಲಿ ಸಹಿತ ಅವನು ವಿಚಾರಿಸ್ತಾರ. ನೋಡಿ, ದೇವರು ಇಲ್ಲಿ ವಿಚಾರಿಸುವ ಸಂಜೆಯ ತಂಗಾಳಿಯಲ್ಲಿ ಆದಮ ಮತ್ತು ಅವಳನ್ನು ಹುಡುಕೊಂಡು ಬರ್ತಾರಂತ. ಹುಡುಕೊಂಡು ಬರುವಾಗ ಆದರೆ ಅವರು ಪಾಪ ಮಾಡಿದರು, ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದಿದ್ರು. ಆದಾಮ ಮತ್ತು ಅವಳ ಜೀವಿತ ನೋಡುವಾಗ ಒಳ್ಳೆ ಇರ್ತಕ್ಕಂಥ ಒಂದು ಒಳ್ಳೆ ತೋಟ, ಒಳ್ಳೆ ಆಶೀರ್ವಾದಕರವಾಗಿದ್ದರು ಅವರು. ಆದರೆ ಸೈತಾನನ ಮಾತನ್ನು ಕೇಳಿ, ಸೈತಾನನ ಮಾತನ್ನು ಕೇಳಿ ತಿನ್ನಬಾರದು ಎಂಬುದಾಗಿ ಹೇಳ್ತಕ್ಕಂಥ ಹಣ್ಣನ್ನು ತಿಂದ ನಂತರ ಆಕೆ ತಾನು ತಿನ್ನುವುದಲ್ಲದೆ ತನ್ನ ಜೊತೆ ಇರ್ತಕ್ಕಂಥ ಆದಮನಿಗೆ ಕೊಡುವಾಗ, ಅವನು ತಿನ್ನುವಾಗ ಪಾಪವು ಆದ್ರೆ ಆ ಪಾಪ ಮಾಡುವಾಗಲೂ ಸಹಿತ ಅವರು ಕರ್ತನ ಬಿಡಲಿಲ್ಲ, ದೇವರು ಬಿಡಲಿಲ್ಲ. ಹುಡುಕಿಕೊಂಡು ಬಂದನೆಂಬುದಾಗಿ, ಸಂಜೆ ತಂಗಾಳಿಯಲ್ಲಿ ಹುಡುಕಿಕೊಂಡು ಬಂದು ವಿಚಾರಿಸನೆಂಬುದಾಗಿ ನಾವು ನೋಡ್ತೀವಿ. ಹಲ್ಲೆಲೂಯ. ದೇವರು ಆತನು ವಿಚಾರಿಸುವ ಆತನು. ಆ ವಾಕ್ಯದಲ್ಲಿ ನಾವು ಡೀಪ್ನೆಸ್ ಹೋಗೋದು ಬೇಡ. ಪವಿತ್ರ ಆತ್ಮ ಹೇಳುವ ಹಾಗೆ ದೇವರ ಆತ್ಮನು ನಮ್ಮನ್ನು ಆತನು ವಿಚಾರಿಸುವ ಆತನಾಗಿದ್ದಾನೆ. ಅವ್ರನ್ನ ವಿಚಾರಿಸಿ ಮತ್ತೆ ಅವ್ರನ್ನ ಹಾಗೆ ಬಿಡಲಿಲ್ಲ, ಅವರ ಪಾಪಗಳನ್ನು ಕ್ಷಮಿಸಿದನು. ಒಂದು ಕರ್ತನು ಈಗ ನನಗಾಗಿ ನಿನಗಾಗಿ ಅಘೋರವಾದ ಸಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾರೆ. ಅದು ಶ್ರೇಷ್ಠವಾದ ಬಲಿಯಾಗಿದ್ದಾರೆ ಕರ್ತನ ಯೇಸು ಸ್ವಾಮಿ. ಆದರೆ ಅಲ್ಲಿ ಸಹಿತವಾಗಿ ಮುಂದಿನ ವಾಕ್ಯದಲ್ಲಿ ನಾವು ನೋಡುವಾಗ ಚರ್ಮವನ್ನು ತೊಡಿಸಿನೆಂಬುದಾಗಿ ನಾವು ನೋಡ್ತೀವಿ ಅಲ್ಲಿ ವಾಕ್ಯ. ಅವರು ಬೆತ್ತಲೆ ಆಗಿದೆ ಎಂಬುದಾಗಿ ಹೇಳುವಾಗ ಸುಮ್ಮನೆ ಬಿಡಲಿಲ್ಲ ದೇವರು. ಚರ್ಮದ ಅಂಗಿಗಳನ್ನು ಅವರಿಗೆ ಮಾಡಿಕೊಟ್ಟನೆಂಬುದಾಗಿ, ಚರ್ಮದ ಅಂಗಿಗಳೆಂಬುದಾಗಿ ಹೇಳುವಾಗ ಅಲ್ಲಿ ಬಲಿಯನ್ನು ನಾವು ನೋಡ್ತಾ ಇದ್ದೀವಿ. ಬಲಿಯನ್ನು ಅಲ್ಲಿ ನೋಡ್ತಾ ಇದ್ದೀವಿ. ಆದಮ ಅವಳಿಗಾಗಿ ಆ ಚರ್ಮದ ಅಂಗಿಯನ್ನು ತೋಡಿಸಿದ ಕರ್ತನು ನಮಗಾಗಿ ಆತನು ಬಲಿಯಾಗಿದ್ದಾರೆ. ನಾನು ನೀನು ಚೆನ್ನಾಗಿರುವುದಕ್ಕಾಗಿ, ನಾನು ನಿನ್ನ ಕರ್ತನನ್ನು ಸ್ತುತಿಸುವುದಕ್ಕಾಗಿ, ನಮ್ಮ ಪಾಪಗಳಿಗಾಗಿ ಯೇಸು ಸ್ವಾಮಿ ಅಘೋರವಾದ ಸಿಲುಬೆಯಲ್ಲಿ ಆತನು ಬಲಿಯಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮನ್ನು ಅನುದಿನ ನಮ್ಮನ್ನು ವಿಚಾರಿಸುವ ಆತನಾಗಿದ್ದಾರೆ. ವಿಚಾರಿಸುವಾಗ ನಮಗಿರ್ತಕ್ಕಂಥ ಕಷ್ಟಗಳು, ಚಿಂತೆಗಳು, ದುಃಖಗಳು, ಭಾರಗಳು ಎಲ್ಲವನ್ನೂ ಆತನು ವಿಚಾರಿಸ್ತಾರೆ. ದೇವರ ವಾಕ್ಯ ಹೇಳುವಾಗೆ. ಹೊಸ ಒಡಂಬಡಿಕೆಯಲ್ಲಿ ಸಹಿತ ನಾವು ಒಂದು ವಾಕ್ಯವನ್ನು ನೋಡುವಾಗ, ನಾವು ಅಪೊಸ್ತಲರ ಕೃತ್ಯದಲ್ಲಿ ವಾಕ್ಯವನ್ನು ನೋಡುವಾಗ ಹಲ್ಲೆಲೂಯಾ, ಆತನು ವಿಚಾರಿಸ್ತಾನೆಂಬುದಾಗಿ, ಯಾರ್ಯಾರನ್ನು ವಿಚಾರಿಸ್ತಾನೆ ಎಂಬುದಾಗಿ ನೋಡುವಾಗ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಾಗ 10ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಒಂದು ವಾಕ್ಯ, ಬಹಳ ಪವಿತ್ರಾತ್ಮ ಒಂದು ವಾಕ್ಯ ಇದೆ. ಅದೇನಿದೆ ಅಂತ ನೋಡುವಾಗ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು. ಹಲ್ಲೆಲೂಯಾ. ಪವಿತ್ರ ಆತ್ಮನು ಯೇಸು ಸ್ವಾಮಿ ಯಾರು ವಿಚಾರಿಸ್ತಾರಂತ? ಸೈತಾನನಿಂದ ಬಡಿತಕ್ಕಂಥವರನ್ನು ದೇವರ ವಾಕ್ಯ ಹೀಗೆ ಹೇಳ್ತದ. ಪವಿತ್ರ ಆತ್ಮನು ಪ್ರೇರಿತನಾಗಿರ್ತಕ್ಕಂಥ ದೇವರು, ತಂದೆಯಾದ ದೇವರಿಂದ ಪವಿತ್ರಾತ್ಮ ಅಭಿಷೇಕದಲ್ಲಿರ್ತಕ್ಕಂಥ ತಂದೆ ಮಗ ಪವಿತ್ರಾತ್ಮ ತ್ರಿಯೇಕ ದೇವರು ಹೆಂಗೆ ಬಲಪಡಿಸ್ತಾರಂತ ನಮ್ಮನ್ನ? ಸೈತಾನನಿಂದ ಒಂದು ವೇಳೆ ಬಾಧಿಸಲ್ಪಡುತ್ತಿರುವುದಾದರೆ, ಒಂದು ವೇಳೆ ರೋಗದಲ್ಲಿ ಇರುವುದಾದರೆ, ವಾಕ್ಯ ಹೀಗೆ ಹೇಳ್ತದೆ, ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದರೆ ಆತನ ಉಪಕಾರವನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರನ್ನು ಹಲ್ಲೆಲೂಯಾ ಗುಣಪಡಿಸಿದ ಸಂಚಾರ ಮಾಡಿದ್ರಂತ ಯೇಸು ಸ್ವಾಮಿ.
ಸೊ ಹಾಗಾಗಿ ಆತನು ವಿಚಾರಿಸುವ ಆತನಾಗಿದ್ದಾರೆ. ಹಾಲೆಲೂಯಾ. ಸಮಯ ಹೆಚ್ಚಾಗಿ ಆಗ್ತಾರೆ, ಕರ್ತನು ನಮ್ಮನ್ನು ವಿಚಾರಿಸುವ ಆತನಾಗಿದ್ದಾನೆ. ಶೂನ್ಯಮಳಾದ ಸ್ತ್ರೀಯ ವಿಷಯವಾಗಿ ಶೂನ್ಯ ಮಗನ ವಿಷಯವಾಗಿ ವಿಚಾರಿಸಿದ ದೇವರು. ಹಾಲೆಲೂಯಾ. ನ್ಯಾಯವನ್ನು ಕೊಟ್ಟ ದೇವರು. ರೋಗದಲ್ಲಿ ಚಿಂತೆಯಲ್ಲಿರ್ತಕ್ಕಂಥ ಜನರನ್ನು ಆತನು ವಿಚಾರಿಸುವ ಆತನಾಗಿದ್ದಾನೆ. ಸೊ ಆದಿಕಾಂಡದಲ್ಲಿ ನೋಡಿದ ಹಾಗೆ ಆದಮ ಅವಳನ್ನು ವಿಚಾರಿಸಿದ ಆತನು. ಆದಮ ಅವಳು ಪಾಪ ಮಾಡಿದಾಗಲೂ ಚರ್ಮದ ಅಂಗಿಗಳನ್ನು ಕೊಟ್ಟು ಅವರ ಪಾಪಗಳನ್ನು ಕ್ಷಮಿಸು, ಅಲ್ಲಿ ಸಹಿತವಾಗಿ ಒಂದು ಬಲಿಯನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ತನ ನಮಗಾಗಿ ಆತನು ಬಲಿಯಾಗಿದ್ದಾರೆ. ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗೆ ಆತನು ಬಲಿಯಾಗಿದ್ದಾರೆ. ಸೊ ಮತ್ತೆ ದೇವರ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡಿದ ಹಾಗೆ ಬಾಧಿಸಲ್ಪಡುತ್ತಿರುವಾರಾಗಿ ಸೈತಾನನಿಂದ ಬಾಧಿಸಲ್ಪಡ್ತಕ್ಕಂಥ ಜನರನ್ನು ಕರ್ತನು ವಿಚಾರಿಸುವ ಆತನಾಗಿದ್ದಾನೆ. ವಿಚಾರಿಸಿ ಸುಮ್ಮನೆ ಬಿಡುವುದಿಲ್ಲ. ಅಲ್ಲಿ ವಾಕ್ಯ ಹೇಳ್ತದ, ದೇವ್ರ ವಾಕ್ಯ ಹೇಳುವ ಹಾಗೆ ಗುಣಪಡಿಸುತ್ತಾ ಆತನ ಸಂಚಾರ ಮಾಡಿದನೆಂಬುದಾಗಿ ವಿಚಾರಣೆ ಮಾಡಿ ಸುಮ್ಮನೆ ಬಿಡಲಿಲ್ಲ. ಕರ್ತನ ವಿಚಾರಣೆ ಮಾಡಿ ನಮ್ಮನ್ನು ಆತನು ಸಂತೈಸಿ ನಮ್ಮನ್ನು ವಿಚಾರಣೆ ಮಾಡಿ ಆತನು ಗುಣಪಡಿಸಿದ ಎಂಬುದಾಗಿ. ಸೊ ಈ ವಾಕ್ಯವನ್ನು ದೇವರು ಆಶೀರ್ವದಿಸಿ ನಾವು ಪ್ರಾರ್ಥಿಸಿಕೊಂಡು ಮುಗಿಸಿಕೊಂಡು ಹಾಲೆಲೂಯಾ. ಪ್ರೀತಿ ಮತ್ತು ಕೃಪೆ ಐಶ್ವರ್ಯದಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನ ಯೇಸುವೇ, ಈ ಸಮಯದಲ್ಲಿ ರಾಜ ಎಸಪ್ಪ ನಿನ್ನ ವಾಕ್ಯವನ್ನು ಕರ್ತನಿಸಪ್ಪ ನಾವು ಧ್ಯಾನಿಸುವಾಗೆ ಕರ್ತನೆ ನೀನು ಸಹಾಯ ಮಾಡಿದಿ. ನೀನು ವಿಚಾರಿಸುವ ಆತ ನೀನು ರಾಜ. ಶೂನ್ಯಮಳಾದ ಸ್ತ್ರೀಯ ಒಂದು ಮಗನ ಜೀವಿತದಲ್ಲಿ ರಾಜ ನೀನು ವಿಚಾರಣೆ ಮಾಡಿ ನ್ಯಾಯವನ್ನು ಒದಗಿಸಿದ ಹಾಗೆ, ಆದಮ ಅವಳುಗಳನ್ನು ವಿಚಾರಿಸಿದ ಹಾಗೆ ಎಸಪ್ಪ ಅವರನ್ನು ಕರ್ತನಿಸಪ್ಪ ಹೌದು ರಾಜ, ವಿಚಾರಣೆ ಮಾಡಿ ಅವರಿಗೆ ಚರ್ಮದ ಅಂಗಿಗಳನ್ನು ತೊಡಿಸಿದ ಹಾಗೆ ಯೇಸುವೇ ಹೌದರ ಅಪೊಸ್ತಲರ ಕೃತ್ಯದಲ್ಲಿ ನೋಡಿದ ಹಾಗೆ ರಾಜ ನೀನು ಬಾಧಿಸಲ್ಪಡುತ್ತಿರುವುದನ್ನು ವಿಚಾರಿಸಿದ ಹಾಗೆ ಕರ್ತನಿಸಪ್ಪ. ಓ ಯೇಸುವೇ, ಈ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ನೀನು ವಿಚಾರಿಸು, ನೀನು ಚಿಂತಿಸು, ನೀನು ಬಲಪಡಿಸು ರಾಜ. ನೀನು ಪವಿತ್ರ ಆತ್ಮನ ಪ್ರಸನ್ನದಿಂದ ರಾಜ ಪ್ರತಿಯೊಬ್ಬರಿಗೆ ಬಲಪಡಿಸಕ್ಕಾಗ್ತಾರೆ. ಹಾಲೆಲೂಯಾ. ನಿನ್ನ ಕೃಪಾಸ್ಥರಲ್ಲಿ ರಾಜ ಎಲ್ಲರೂ ಇದನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಆಶ್ರಯ ಹೊಂದಿಕೊಳ್ಳುವ ಹಾಗೆ ನೀನು ಸಹಾಯ ಮಾಡಿ. ನಿನ್ನ ಕೃಪಾಸ್ಥರಲ್ಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್, ಪ್ರೈಸ್.